ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಮಾತಾಡಿದ್ದಾರೆ. ಈ ಗೌಡ್ರನ್ನ ಕಡೆಗಣಿಸಲಾಗ್ತಾ ಇದೆ, ಒಕ್ಕಲಿಗರನ್ನ ಕಡೆಗಣಿಸಲಾಗ್ತಾ ಇದೆ, ಅಂತಹ ಒಂದು ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ ಅಂತ ಕೂಡ ಅವರು ಆರೋಪಿಸಿದ್ದಾರೆ. ಬನ್ನಿ ಹಾಗಾದರೆ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ನಮ್ಮ ಪ್ರತಿನಿಧಿ ಜೊತೆಗೆ ನೋಡೋಣ. ಒಕ್ಕಲಿಗ ಜಾತಿಯವರಿಗೆ ಅನ್ಯಾಯ ಮಾಡಿದ್ದಾರೆ. ಈಗ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಒಕ್ಕಲಿಗರವರು, ಅವನಿಗೆ ತಪ್ಪಿಸ್ಬಿಟ್ರು, ಯದುವೀರಿಗೆ ಕೊಟ್ಟರು. ಆಮೇಲೆ ಸದಾನಂದ ಗೌಡನ ತಪ್ಪಿಸ್ಬಿಟ್ರು, ಸಿ ಟಿ ರವಿಗೆ ತಪ್ಪಿಸ್ಬಿಟ್ರು. ಸೊ ಹೀಗಾಗಿ ಅವರು ಬಿ ಜೆ ಪಿಯವರು ಒಕ್ಕಲಿಗ ಜನಾಂಗದವ್ರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು. ನಾವು ನೋಡಿ ರೆಡ್ಡಿಗಳು ಸೇರಿ 8 ಜನರಿಗೆ ಒಕ್ಕಲಿಗ ಜನಾಂಗದವ್ರಿಗೆ ಕೊಟ್ಟಿದ್ದೀವಿ. ಮತ್ತು 6 ಜನ ಹೆಣ್ಮಕ್ಳು ಕೊಟ್ಟಿದ್ದೀವಿ. 6 ಜನ ಹೆಣ್ಮಕ್ಳು ಕೊಟ್ಟಿದ್ದೀವಿ. ಸಾಮಾಜಿಕ ನ್ಯಾಯ ಪಾಲನೆ ಮಾಡೋದು ಕಾಂಗ್ರೆಸ್ ಪಾರ್ಟಿ ಮಾತ್ರ. ಬಿ ಜೆ ಪಿಯವರಾಗಲಿ ಜೆ ಡಿ ಎಸ್ ಅವರಾಗಲಿ ಮಾತಿನಲ್ಲಿ ಜಾತ್ಯತೀತ ಅಂತ ಹೇಳ್ತಾರೆ, ಸಾಮಾಜಿಕ ನ್ಯಾಯ ಪಾಲನೆ ಮಾಡಲ್ಲ. ಒಕ್ಕಲಿಗ ಜಾತಿಯವರಿಗೆ ಅನ್ಯಾಯ ಮಾಡಿದ್ದಾರೆ.